ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂತೆ ಗುಲ್ಬರ್ಗ ಭಾಗದಲ್ಲಿ ವಾಡಿಕೆಗಿಂತ ಜೂನ್ 7ನೇ ತಾರೀಕು ಮಳೆ ಬರ್ತಕ್ಕಂಥದ್ದು ಮೇ 18ನೇ ತಾರೀಕಿನಿಂದ ಮಳೆ ಪ್ರಾರಂಭ ಆಯಿತು. ಆ ಮಳೆಯನ್ನು ನಂಬಿಕೊಂಡು ರೈತರೆಲ್ಲರೂ ಬಿತ್ತನೆ ಬೀಜ ಬಿತ್ತಿದರು. ಬಿತ್ತಿರ್ತಕ್ಕಂಥ ಬೆಳೆ ಕೂಡ ಚೆನ್ನಾಗಿ ಬರ್ತಾ ಇತ್ತು. ಒಂದು ತಿಂಗಳವರೆಗೆ ಮಳೆ ಹೋಯ್ತು ಅಧ್ಯಕ್ಷರೇ. ಆಯ್ತು. ಆ ಮಳೆ ಹೋದಾಗ ಮತ್ತೆ ಅದನ್ನ ಮುರಿದು ಬಿತ್ತಿದ್ರು. ಒಂದ್ಸಲ ಬಿತ್ತನೆ ಆಗ್ಬೇಕಾದ್ರೆ 10,000 ರೂಪಾಯಿ ಖರ್ಚಾಗ್ತದೆ. ಬೀಜ, ಗೊಬ್ಬರ, ನೇಗಿಲಿ, ಕುಂಟಿ, ರೈತನ ನಾಳ ಅದನ್ನು ಮುರಿದು ಬಿತ್ತಿದ್ರು. ಮುರಿದು ಬಿತ್ತ ಮ್ಯಾಗ ಮತ್ತೆ ಈಗ ಜಾಸ್ತಿ ಮಳೆ ಬಂದಿದೆ. ಕಂಪ್ಲೀಟ್ ಬೆಳೆ ನಾಶ ಆಗಿದೆ. ಹೆಸರು, ಉದ್ದು, ಸೋಯಾಬೀನು, ಹತ್ತಿ ಹಾಳಾಗಿದೆ. ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಹೋದ ಸಲ ಸುಮಾರು 654 ಕೋಟಿ ರೂಪಾಯಿಗಳೇನು ಬಂದ್ರೆ ಇನ್ಸೂರೆನ್ಸ್ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅರ್ಧ ಹಣ ಬಂದಿದೆ. ಅದಕ್ಕೆ ಎಂದೂ ಇತಿಹಾಸದಲ್ಲಿ ಯಾವತ್ತೂ ಕೂಡ ಬಂದಿಲ್ಲ. ಈಗ ವಿಷಯ ಮಿನಿಸ್ಟರ್ಗೆ ನಾನು ಅಭಿನಂದಿಸ್ತೀನಿ. ಉಳಿದಿರ್ತಕ್ಕಂಥ ಇನ್ಸೂರೆನ್ಸ್ ಹಣ ಕೂಡಲೇ ಬಿಡುಗಡೆ ಮಾಡಿದ್ರೆ ಈಗ ಮತ್ತೆ ಮುರಿದು ಅದನ್ನ ಆಗ್ಬೇಕು. ಒಂದೇ ಮಿನಿಟ್ ಪ್ಲೀಸ್. ಬಿತ್ತಬೇಕು. ಒಂದೇದು. ಎರಡನೇದು ಏನದಂದ್ರೆ ಅಧ್ಯಕ್ಷರೇ, ಈಗ ಮತ್ತೆ ಬಿತ್ತಬೇಕು. ಅವರು ಆ ಹಾಳಾಗಿರ್ತಕ್ಕಂಥ ಬೆಳೆಗೆ ನೀವು ಇನ್ಸೂರೆನ್ಸ್ ಏನಪ್ಪ ಅಂದ್ರೆ ಕಾಮನ್ ಆಗಿ ಮಾಡಿ. ಸರ್ಕಾರದ ವತಿಯಿಂದ 2% ಯಾರ್ಯಾರಿಗೋ ಎಷ್ಟು ಏನಪ್ಪ ಅಂದ್ರೆ ಅದಾನಿ ಅಂಬಂದ್ ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ಹಾಳು ಮಾಡ್ತದೆ. ಅಭಿಯಾನ ರೀತಿಯಲ್ಲಿ ಇನ್ಸೂರೆನ್ಸ್ ಏನಪ್ಪ ಅಂದ್ರೆ ಸರ್ಕಾರ ಕೊಟ್ಟು ಎಲ್ಲರಿಗೂ ಇನ್ಸೂರೆನ್ಸ್ ಸಿಗಂಗ್ ಮಾಡಿ. ಈ ಸಲ ಹಾಳಾಗಿರ್ತಕ್ಕಂಥ ಕೂತ್ಕೊಳ್ಳಿ. ಪ್ರಸ್ತಾವನೆ ಮಾಡಿದ್ದೀನಿ. ಮತ್ತೆ ಏನ್ ಚರ್ಚೆ ಮಾಡ್ತೇನೆ ನಾನು. 2 ನಿಮಿಷ